ಭಾಷೆಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಈ ರೀತಿಯಾಗಿ ದೇವರ ವಾಕ್ಯದಿಂದ ನಾವು ನಮ್ಮ ಈ ದಿನವನ್ನು ಪ್ರಾರಂಭಿಸೋಣ ಪ್ರಿಯರೇ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿರುವಂಥ 1ನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಚನವನ್ನು ನಾವು ಓದಿಕೊಳ್ಳುತ್ತಾ ಈ ದಿನವನ್ನು ನಾವು ಪ್ರಾರಂಭಿಸೋಣ. ದೇವರು ನಮಗೆ ಆಶ್ರಯವಾಗಿದ್ದಾನೆ, ಆತನು ನಮಗೆ ಕೋಟೆಯಾಗಿದ್ದಾನೆ. ನಮ್ಮ ಜೀವಿತ ಕಾಲಕ್ಕೆ ಬೇಕಾಗಿರುವಂಥ ಆಶೀರ್ವಾದವನ್ನು ಕೊಡುವಂಥ ದೇವರಾಗಿದ್ದಾನೆ. ಆತನು ನಮಗೆ ಆಶ್ರಯವು, ಆತನು ಆಧಾರವು ಎಂಬುದಾಗಿ, ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ ಎಂಬುದಾಗಿರುವಂಥ ರಾಗವನ್ನು ಈ ಸಮಯದಲ್ಲಿ ಹಾಡಿಕೊಳ್ಳೋಣ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ನಮ್ಮ ಆರಂಭವು ತಂದೆ ಮಗ
ಪರಿಶುದ್ಧಾತ್ಮನ ತ್ರಿಯೇಕ ನಾಮದಲ್ಲಿ ಉಂಟಾಗಲಿ. ಆಮೆನ್. ಈ ಉದಯ ಕಾಲದಲ್ಲಿ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಸಂಗೀತದಲ್ಲಿ 74ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಸಂಗೀತ 74, 1 ಮತ್ತು 2ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಚರಣ 1 ಮತ್ತು 2ನೇ ಚರಣ. ಯೇಸು ಕ್ರಿಸ್ತನೇ, ಮೃತ್ಯುಂಜಯನೇ, ನಮ್ಮ ಜೀವವೇ, ನಿನ್ನ ಶ್ರಮೆ ನಮ್ಮ ಕ್ಷಮೆ, ಕಾಯಿ ಕಾಯಿ ನಮ್ಮನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಉದಯ ಕಾಲದಿಂದ ಆವರ್ತಿ ಸ್ವಾಮಿ, ನಿನ್ನ ಪಾದ ಸನ್ನಿಧಿಗೆ ಬರ್ಲಿಕ್ಕಾಗುವಂತೆ ನೀನು ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರ ರಾಜ. ಹೌದು ಸ್ವಾಮಿ, ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತ ದೇವರು ನೀನಾಗಿದ್ದೀಯ ಸ್ವಾಮಿ. ಉದಯ ಕಾಲದಲ್ಲೇ ಸ್ವಾಮಿ ನಿನ್ನ ಸನ್ನಿಧಾನದಕ್ಕೆ ಬರ್ಲಿಕ್ಕಾಗುವಂತೆ ನೀನು ಕೊಟ್ಟಂತ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವನು ಕೋಟಿ ದೇವದೂತರುಗಳಿಂದ ಸ್ತುತಿಗೆ ಪಾತ್ರನಾದ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ರಾಜ. ನಿನ್ನ ಪ್ರಸನ್ನತೆಯನ್ನು ಈ ಆಲಯದಲ್ಲಿ ಸುರಿಸು ಸ್ವಾಮಿ. ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ರಾಜ. ದಾವೀದನನ್ನು, ಮೋಶೆಯನ್ನು ನಿನ್ನ ಪ್ರಸನ್ನ ಮುಖದಿಂದ ನೋಡಿದಂತೆ ನಮ್ಮೆಲ್ಲರನ್ನು ಸ್ವಾಮಿ ನಿನ್ನ ಪ್ರಸನ್ನ ಮುಖದಿಂದ ನೋಡು ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ಪರಿಶುದ್ಧವಾದ ದಿನದಲ್ಲಿ ನಾವು ಇರುವಾಗ ಸ್ವಾಮಿ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ನೀನು ನಮಗೆ ಸಹಾಯ ಮಾಡು ರಾಜ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲು ಸಾಧ್ಯವಿಲ್ಲವೆಂದು ನಿನ್ನ ವಾಕ್ಯವು ಹೇಳುವ ಹಾಗೆ ಹೌದು ಸ್ವಾಮಿ, ನಮ್ಮನ್ನು ನಾವು ಸ್ವಾಮಿ ತಿಳಿದುಕೊಂಡು ಸ್ವಾಮಿ ನಾವು ಬರ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಸ್ವಾಮಿ. ನಾವು ಅಲ್ಪರು, ಗಣನೆಗೆ ಬಾರದವರು, ಧೂಳಿಗೆ ಸಮಾನರು ಸ್ವಾಮಿ. ಆದಾಗ್ಯೂ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂತ ದೇವರು ನೀನಾಗಿದೆ ಸ್ವಾಮಿ. ಹೌದು ಸ್ವಾಮಿ, ನಮಗೋಸ್ಕರ ಚಿಂತೆ ಮಾಡುವಂತ ದೇವರು ನೀನಾಗಿದೆ ಸ್ವಾಮಿ. ಅಂದು 2000 ವರ್ಷಗಳ ಹಿಂದೆ ನಮಗೋಸ್ಕರ ಸ್ವಾಮಿ, ಹೌದು ಸ್ವಾಮಿ, ನೀನು ಪ್ರಾಣವನ್ನು ಕೊಟ್ಟಂತ ದೇವರು ನೀನಾಗಿದ್ದಿ ರಜ. ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದಂತ ದೇವರು ನೀನಾಗಿದ್ದಿ ಸ್ವಾಮಿ. ತಿಳಿದೋ ತಿಳಿಯದೆ ಅನೇಕ ತಪ್ಪುಗಳನ್ನು ಮಾಡುವಾಗ ಸ್ವಾಮಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಸ್ವಾಮಿ ಆಶೀರ್ವದಿಸು ರಜ. ಹೌದು ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ನೀನು ನಮಗೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಇಲ್ಲಿ ಬಂದಂತ ಎಲ್ಲ ಮಕ್ಕಳನ್ನು ಸ್ವಾಮಿ ಆಶೀರ್ವದಿಸು ರಜ. ಬಲಪಡಿಸು ಸ್ವಾಮಿ. ಅವರು ಯಾವ ನಿರೀಕ್ಷೆ ಉದ್ದೇಶವನ್ನು ಸ್ವಾಮಿ ವಿಜ್ಞಾಪನೆಗಳೊಂದಿಗೆ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ರಜಾ ಅಂತ ಎಲ್ಲ ಮಕ್ಕಳನ್ನು ಸ್ವಾಮಿ ಆಶೀರ್ವದಿಸು. ಅವರ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ನೀನು ಅವರ ಇಷ್ಟಾರ್ಥಗಳನ್ನು ನೆರವೇರಿಸುವಂತ ದೇವರು ನೀನಾಗಿದ್ದೀ ರಜ. ಹೌದು ಸ್ವಾಮಿ, ನಿನ್ನ ಕೃಪೆ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಇರ್ಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಧ್ವನಿವರ್ಧಕದ ಮೂಲಕ, ಜಾಲತಾಣದ ಮೂಲಕ ಸ್ವಾಮಿ ವೀಕ್ಷಿಸುವಂತ ನಿನ್ನ ವಾಕ್ಯಗಳನ್ನು ಆಲಿಸುವಂತ ಎಲ್ಲ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಅವರನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಯಾರ್ಯಾರು ಕಣ್ಣೀರು, ಚಿಂತೆ, ದುಃಖ, ವೇದನೆ, ಅನಾರೋಗ್ಯದಲ್ಲಿ ಇದ್ದಾರೋ ಸ್ವಾಮಿ ಎಲ್ಲರನ್ನು ಸ್ವಾಮಿ ನೀನು ಸಂತೈಸು ಸ್ವಾಮಿ. ಅವರು ಕೂಗುವಾಗ, ಕರೆಯುವಾಗ ಸ್ವಾಮಿ ಅವರ ಪಕ್ಕದಲ್ಲೇ ಇದ್ದುಕೊಂಡು ಸ್ವಾಮಿ ನೀನು ಅವರನ್ನು ನಡೆಸುವಂತ ದೇವರು ನೀನಾಗಿದ್ದಿ ರಜ. ಅವರನ್ನು ಆಶೀರ್ವದಿಸು, ಬಲಪಡಿಸು ರಜ. ಹೌದು ಸ್ವಾಮಿ, ಅವರ ಕಣ್ಣೀರನ್ನು ಒರೆಸುವಂತ ದೇವರು
ನೀನಾಗಿದೆ ಸ್ವಾಮಿ, ಸಂತೈಸುವಂತ ದೇವರು ನೀನಾಗಿದೆ ಸ್ವಾಮಿ. ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ಗದಗ ಪಟ್ಟಣವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೀನಿ ರಾಜ. ಎಲ್ಲ ಕುಟುಂಬಗಳನ್ನು, ಎಲ್ಲ ಮಕ್ಕಳನ್ನು ಸ್ವಾಮಿ ನೀನು ಆಶೀರ್ವದಿಸು ಸ್ವಾಮಿ. ಗದಗ ಪಟ್ಟಣದಲ್ಲಿ ನಮ್ಮ ಸಭೆಯು ಸ್ವಾಮಿ ಮಾದರಿಯ ಸಭೆಯಾಗಿ ಇರ್ಲಿಕ್ಕಾಗುವಂತೆ, ಉಪ್ಪಾಗಿ ಬೆಳಕಾಗಿ ಇರ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ರಜ. ನೀನು ಸಹಾಯ ಮಾಡುವಂತ ದೇವರು ನೀನಾಗಿದೆ ರಜ. ವಿಶೇಷವಾಗಿ ಇಂದು ನಾವು ವಾಕ್ಯ ಸಂದೇಶವನ್ನು ಕೊಡುವಂತ ಸಭಾಪಾಲಕರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಹೌದು ಸ್ವಾಮಿ, ಅವರನ್ನು ಈವರೆಗೂ ಅದ್ಭುತವಾದ ರೀತಿಯಲ್ಲಿ ಅವರನ್ನು ನಡೆಸಿದೆ ರಜ. ಮುಂದಿನ ದಿನಮಾನಗಳಲ್ಲಿ ಅವರನ್ನು ನಡೆಸು ಸ್ವಾಮಿ. ಈ ದಿನ ಅವರೊಟ್ಟಿಗೆ ಮಾತನಾಡು ಸ್ವಾಮಿ. ನೀನು ಏನು ನಮಗೆ ತಿಳಿಸಬೇಕೆಂದು ಅವರ ಒಂದಿಗೆ ಸ್ವಾಮಿ ತಿಳಿಸಿಕೊಡು ಸ್ವಾಮಿ. ನಿನ್ನ ಗೂಢಾರ್ಥಗಳನ್ನು ನಮಗೆ ಪ್ರಕಟಪಡಿಸು ರಜ. ಹೌದು ಸ್ವಾಮಿ, ನಿನ್ನ ಸಾಧನವಾಗಿ ಅವರನ್ನು ಮಾಡಿಕೋ ಸ್ವಾಮಿ. ಹೆಚ್ಚೆಚ್ಚಾದ ರೀತಿಯಲ್ಲಿ ಹೊಸ ಹೊಸ ಆತ್ಮಗಳು ಅವರ ಮೂಲಕ ಬರಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಹೆಚ್ಚಾದ ರೀತಿಯಲ್ಲಿ ಅವರನ್ನು ಉಪಯೋಗಿಸಿಕೋ ರಾಜ. ಅವರನ್ನು, ಅವರ ಕುಟುಂಬವನ್ನು ಹೇಳುವಾದ ರೀತಿಯಲ್ಲಿ ನೀನು ಆಶೀರ್ವದಿಸು ಸ್ವಾಮಿ. ಅದೇ ರೀತಿ ನಮ್ಮ ಸಹಪಾಲಕರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಾಜ. ಸಭೆ ಎಂಬ ಇಂದನ್ನು ಸ್ವಾಮಿ ನಡೆಸುವಾಗ ಸ್ವಾಮಿ ನೀನು ಅವರಿಗೆ ಸಹಾಯಕ ಮಾರ್ಗದರ್ಶಕನಾಗಿ ನಡೆಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡವಳಾಗಿದ್ದೇನೆ ಸ್ವಾಮಿ. ಆಮೇನ್. ನಾವು ದೇವರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ಟಿವಿಯಲ್ಲಿ ಮೂಡಿ ಬರುವ ರಾಗವನ್ನ ಹಾಡಿಕೊಳ್ಳೋಣ. ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಎರಿಕೋ ಗೋಡೆ ಮುಂದೆ ಬಂದರು, ಯೇಸು ನನ್ನ ಮುಂದೆ ಹೋಗುವ. ಎರಿಕೋ ಗೋಡೆ ಮುಂದೆ ಬಂದರು, ಯೇಸು ನನ್ನ ಮುಂದೆ ಹೋಗುವ. ಹೆದರದಿರು ಕದಲದಿರು, ಮಾರ್ಗವು ತೆರೆಯುವುದು. ಹೆದರದಿರು ಕದಲದಿರು, ಮಾರ್ಗವು ತೆರೆಯುವುದು. ಕೃತಜ್ಞತಾ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರಾತ್ಮ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲೂ, ಶರೀರ ಆತ್ಮ ಪ್ರಾಣದಲ್ಲಿಯೂ ಸೋಲುವ ಸಮಯದಲ್ಲೂ, ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಕೃತಜ್ಞತಾ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು.
ಶತ್ರುವಿನ ಸೇನೆ ನಿನ್ನ ಮುತ್ತಲು ಶಿಲುಬೆಯ ನೆರಳುಂಟು. ಆ ಶತ್ರುವಿನ ಸೇನೆ ನಿನ್ನ ಮುತ್ತಲು ಶಿಲುಬೆಯ ನೆರಳುಂಟು. ಹಾಡೋಣ ಸ್ತುತಿಸೋಣ ಸ್ತುತಿಯಿಂದ ಜಯವಾಗ್ವದು. ಹಾಡೋಣ ಸ್ತುತಿಸೋಣ ಸ್ತುತಿಯಿಂದ ಜಯವಾಗ್ವದು. ಕೃತಜ್ಞತ ಸ್ತುತಿ ಮಾಡು ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಮತ್ತೊಂದು ರಾಗವನ್ನ ಹಾಡಿಕೊಳ್ಳೋಣ. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಹೊಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಿದೆ. ಹೊಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಿದೆ. ಪಾಪವ ತೊಳೆದು ಶುದ್ಧೀಕರಿಸು ಈ ದಿವ್ಯ ಸಮಯದೊಳು. ಹಲ್ಲೆಲೂಯ. ಪಾಪವ ತೊಳೆದು ಶುದ್ಧೀಕರಿಸು ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯ. ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು.
ನಮ್ಮ ಮಧ್ಯದೋಳು. ಕುಳಿತಲ್ಲ ಮಾತ್ರಗನ್ ಭಾಗಿಸೋಣ. ದೇವರ ಪ್ರಸನ್ನತೆಯಲ್ಲಿ ನಾವಿದೆ ಎಂಬುದಾಗಿ ನೆನಪು ಮಾಡಿಕೊಳ್ಳೋಣ. ಭಕ್ತನಾಗಿರುವಂಥ ದಾವೀದನು ಮಾತನಾಡೋ ಹಾಗೆ, ದೇವರೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸಲಿ ಎಂಬುದಾಗಿ. ಮತ್ತು ಉದಯ ಕಾಲದಲ್ಲಿ ನಾನು ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡಿ ಸದುತ್ತರವನ್ನು ಎದುರು ನೋಡ್ತೇನೆ ಎಂಬುದಾಗಿ. ಈ ಹೊತ್ತಾರೆಯಲ್ಲಿ ನಾವು ಆತನ ಪರಿಶುದ್ಧವಾಗಿರುವಂಥ ಮಂದಿರದಲ್ಲಿ ಆತನ ಸಾನ್ನಿಧ್ಯದಲ್ಲಿ ಸೇರಿ ಬರೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಸ್ವಲ್ಪ ಸಮಯ ನಾವು ಮೌನವಾಗಿ ಆತನ ಪ್ರಸನ್ನತೆಗಾಗಿ ನಾವು ಕಾಯ್ದುಕೊಳ್ಳೋಣ. ದೇವವಾಕ್ಯ ಮಾತನಾಡ್ತದೆ ಏನಂತಿರುವಾಗ, ಆತನ ಪ್ರಸನ್ನತೆಗಾಗಿ ಕಾದುಕೊಂಡಿರುವಂತರು ಧನ್ಯರು. ಹೀಗಿರುವುದರಿಂದ ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂಬುದಾಗಿ ಕಾದಿದ್ದಾನೆ ಎಂಬುದಾಗಿ. ಉದಯ ಕಾಲದಲ್ಲಿ ದೇವರು ತನ್ನ ಕೃಪೆಯನ್ನು ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ ತೋರಿಸೋದಕ್ಕೋಸ್ಕರವಾಗಿ ಕಾದಿದ್ದಾನೆ. ಆತನು ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡುವುದಕ್ಕೆ ಆತನು ಉದಯ ಕಾಲದಲ್ಲಿ ಇಷ್ಟಪಟ್ಟಿದ್ದಾನೆ. ಪ್ರಿಯರ, ಈ ಪ್ರಶಾಂತವಾದ ವಾತಾವರಣದಲ್ಲಿ ದೇವರ ಸ್ವರವನ್ನು ಕೇಳೋದಕ್ಕೋಸ್ಕರವಾಗಿ ನಮ್ಮ ಮನಸ್ಸುಗಳನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ನನ್ನೊಂದಿಗೆ ಮಾತನಾಡು ದೇವರೇ, ನಮ್ಮೆಲ್ಲರೊಟ್ಟಿಗೂ ಮಾತನಾಡು, ಸಿದ್ಧವಾಗಿದ್ದೇವೆ ಮಾತನಾಡು ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ, ದೇವರು ಈ ಉದಯ ಕಾಲದಲ್ಲಿ ನಿನಗೆ ಏನು ಹೇಳಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೋ, ದೇವರು ನಿನಗೇನು ಮಾತನಾಡಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೋ ಅದನ್ನು ಮಾತನಾಡ್ತಾನೆ. ನಾವು ಕೇಳಿಕೊಳ್ಳುವಾಗ, ನಾವು ಪ್ರಾರ್ಥಿಸುವಾಗ, ದೇವರೇ ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿ ಆತನು ಮಾತನಾಡುವಂಥ ದೇವರಾಗಿರೋದ್ರಿಂದ ಉದಯ ಕಾಲದಲ್ಲಿ ನಿನಗೋಸ್ಕರವಾಗಿ ಆತನು ಒಂದು ಸಂದೇಶವನ್ನು ಇಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಅದರಿಂದ ನಾವು ಕೇಳ್ಕೊಳ್ಳೋಣ. ನೀವು ಕೇಳ್ಕೊಳ್ಳುವಾಗ ದೇವರು ಮಾತನಾಡ್ತಾನೆ. ಥ್ಯಾಂಕ್ ಗಾಡ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು.
ಥ್ಯಾಂಕ್ ಗಾಡ್. ದೇವರೇ, ನಮ್ಮ ಮೇಲೆ ದಯವಿಟ್ಟು ಸ್ವಾಮಿ ನಮ್ಮೊಂದಿಗೆ ಮಾತನಾಡು. ಈ ಬೆಳಗಿನ ಸಮಯದಲ್ಲಿ ನಿನ್ನ ವಾಕ್ಯಗಳು ಕೇಳುವಂಥ ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ ಕಾರ್ಯ ಮಾಡುವಂತೆ ಪವಿತ್ರ ಆತ್ಮ ದೇವರು ಈ ಸಮಯವನ್ನು ನೀನು ಆಳ್ವಿಕೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್, ಆಮೇನ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ತಂದೆ ತಾಯಿಗಳೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾಗಿರುವಂಥ ಯೇಸು ಸ್ವಾಮಿಯವರ ಪರಿಶುದ್ಧವಾಗಿರುವಂಥ ನಾಮದಲ್ಲಿ ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ತಿರುಗಿ ಒಂದಾರ್ತಿ ನಮ್ಮ ರಕ್ಷಕನಾಗಿರುವಂಥ ಯೇಸು ಸ್ವಾಮಿಯವರ ಪವಿತ್ರವಾಗಿರುವಂಥ ಶಿಲುಬೆಯ ಸಮಯ, ಮರಣ, ಪುನರುತ್ಥಾನಗಳನ್ನು ಧ್ಯಾನ ಮಾಡುವಂಥ ಒಂದು ದೊಡ್ಡ ಅವಕಾಶ ನಮ್ಮ ಜೀವಿತದಲ್ಲಿ. ಈ 46 ದಿವಸಗಳು ನಾವು ಕ್ರಿಸ್ತನ ಸಾನ್ನಿಧ್ಯದಲ್ಲಿ ಕಳೆಯುವಂಥ ಸಮಯ ನಮಗೆ ಭಾಳ ಆಶೀರ್ವಾದವಾಗಿರುವಂಥ ಒಂದು ಸಮಯವಾಗಿರ್ತದೆ. ನಮ್ಮ ಭಾಷೆ ಮಿಷನ್ ಸಂಗೀತದಲ್ಲಿ 237ನೇ ಸಂಗೀತದಲ್ಲಿ ನಾವು ಆಡುವ ಹಾಗೆ, ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕುತ್ತ ಆಶೀರ್ವಾದ, ಯೇಸುವನ್ನು ಬೇಡಲಾಗಿ ಜೀವ ಕಾಂತಿ ತಪ್ಪದು ಎಂಬುದಾಗಿ. ಯೇಸುವಿನ ಶಿಲುಬೆ ಹತ್ತಿರ ನಾವು ಬರುವಾಗ ಅಲ್ಲಿ ನಮಗೆ ಆಶೀರ್ವಾದ ಉಂಟು ಎಂಬುದಾಗಿ ಸಂಗೀತಗಾರನು ಅನುಭವದಿಂದ ಆತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ದಿವಸಗಳು, ಈ ಯೇಸುವಿನ ಪವಿತ್ರವಾಗಿರುವಂಥ ಶ್ರಮ ಧ್ಯಾನದ ದಿವಸಗಳು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ತರುವಂಥವುಗಳಾಗಿವೆ. ನಾವು ಅನೇಕರು ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆವಾದ ರೀತಿಯಲ್ಲಿ ನಾವು ಜೀವಿಸುವುದಕ್ಕೆ ಈ ದಿವಸಗಳಲ್ಲಿ ನಾವು ಇಷ್ಟಪಡ್ತೇವೆ. ಅನೇಕರು ಈ ಉಪವಾಸದ ದಿವಸಗಳಲ್ಲಿ ನಾವು ಉಪವಾಸಗಳನ್ನು ನಾವು ಮಾಡ್ತೇವೆ. ಅನೇಕರು ನಿಮ್ಮನ್ನು ಪ್ರತಿಷ್ಠೆ ಮಾಡಿಕೊಂಡಿರಿ. ಈ 46 ದಿವಸಗಳು ನಾವು ತಪ್ಪದೆ ಆಲಯಕ್ಕೆ ಬಂದು ದೇವರನ್ನು ನಾವು ಆರಾಧನೆ ಮಾಡಬೇಕು. ದೇವರ ಸಾನ್ನಿಧ್ಯದಲ್ಲಿ ನಾವು ಸಮಯವನ್ನು ಕಳೆಯಬೇಕೆಂಬುದಾಗಿ ನಾವು ಕೆಲವು ಜನರ ಆಲೋಚನೆಗಳನ್ನು ನೀವು ಮಾಡಿಕೊಂಡಿದ್ದೀರಿ. ಹೇಗೂ ನಾವು ಕರ್ತನ ಶಿಲುಬೆಯ ಸಮಯದಲ್ಲಿ, ಸಾನ್ನಿಧ್ಯದಲ್ಲಿ ಕಳೆಯುವಂಥ ಸಮಯ ನಮಗೆ ಅದು ದೊಡ್ಡದಾಗಿರುವಂಥ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಈ ಬೆಳಗಿನ ಸಮಯದಲ್ಲಿ ಒಂದು ಚಿಕ್ಕದಾಗಿರುವಂಥ ವಾಕ್ಯ ಧ್ಯಾನವನ್ನು ನಾವು ಮಾಡಿಕೊಳ್ಳೋಣ. ಅದು ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನಗಳು 7ರಿಂದ 10 ವಚನಗಳನ್ನು ನಾವು ಓದಿಕೊಳ್ಳೋಣ. ಪ್ರಿಯರ, ಶ್ರೀ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 7ರಿಂದ 10ರವರೆಗೆ ಬರೆದಿರುವಂಥ ವಾಕ್ಯ ಭಾಗಗಳನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ಪೌಲನು ಈ ರೀತಿಯಾಗಿ ಮಾತನಾಡ್ತಾನೆ. ಏನೇನು ತಿಳುವಾಗ, ಆದರೆ ನನಗೆ ಲಾಭವಾಗಿರುವಂಥವುಗಳನ್ನು ಯೇಸು ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನೆಲ್ಲವನ್ನು ನಷ್ಟವೆಂದು ಎಣಿಸುತ್ತೇನೆ. ಆತ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದು ಎಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶ ಏನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ.
ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ. ಈ ವಾಕ್ಯದ ಮೇಲೆ ಒಂದು ಚಿಕ್ಕದಾಗಿರುವಂಥ ಒಂದು ಧ್ಯಾನವನ್ನು ನಾವು ಮಾಡಿಕೊಳ್ಳೋಣ. ಪ್ರೇರಣೆ ತಿಳುವಾಗ ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುವುದು ಎಂಬುದಾಗಿ. ಕ್ರಿಸ್ತ ಯೇಸು ನಾನು ಅರಿತುಕೊಳ್ಳುವುದರಲ್ಲಿರುವಂಥ ಒಂದು ಶ್ರೇಷ್ಠತೆ ಎಂಬುದಾಗಿ ಈ ವಾಕ್ಯದ ಭಾಗದಲ್ಲಿ ನಾವು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನಲ್ಲಿ ಪ್ರಿಯ ತಂದೆ ತಾಯಿಗಳ, ಸಹೋದರ ಸಹೋದರಿಯರೇ, ನಾವು ಅನೇಕ ಸಾರಿ ಧ್ಯಾನಗಳನ್ನು ನಾವು ಮಾಡುವಾಗ ದೇವರಿಂದ ಆಶೀರ್ವಾದವನ್ನು ಹೊಂದುವುದರ ಕುರಿತು ನಾವು ಹೆಚ್ಚಾಗಿ ನಾವು ಮಾತನಾಡ್ತೇವೆ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಬೇಕು, ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕು, ದೇವರು ನಮ್ಮ ಕೊರತೆಗಳನ್ನು ನೀಗಿಸಬೇಕು ಅನ್ನುವಂಥ ಅನೇಕ ಉದ್ದೇಶಗಳನ್ನು ನಾವು ಇಟ್ಟುಕೊಂಡಿರುತ್ತೇವೆ. ಅದರಲ್ಲಿ ಇವತ್ತು ನಾವು ಪ್ರಾಮುಖ್ಯವಾಗಿ ಏನಂತ ಹೇಳುವಾಗ ದೇವರನ್ನು ನಾವು ಅರಿತುಕೊಳ್ಳುವಂಥದ್ರಲ್ಲಿ ಅಥವಾ ಯೇಸುವನ್ನು ನಾವು ತಿಳಿದುಕೊಳ್ಳುವಂಥದ್ರಲ್ಲಿ ನಾವು ಏನು ಮಾಡ್ಬೇಕಂತ ಹೇಳುವಾಗ ದೇವರ ಸಾನ್ನಿಧ್ಯದಲ್ಲಿ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಪ್ರಿಯರ. ಇಲ್ಲಿ ಪೌಲನು 3 ಸಂಗತಿಗಳನ್ನು ತನ್ನ ಜೀವಿತದ ಉದ್ದೇಶಗಳನ್ನು ಕುರಿತು ಆತನು ಮಾತನಾಡ್ತಾ ಇದ್ದಾನೆ. ಏನಂತೇಳಿ ಮೊದಲೇದಾಗಿ ಆತನ ಆಲೋಚನೆ ಮಾಡಿಕೊಳ್ಳುವುದು ಏನಂತ ಹೇಳುವಾಗ ಯೇಸುವನ್ನು ನಾನು ಅರಿತುಕೊಳ್ಳಬೇಕು. ಆತನ ಜೀವಿತದ ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ಉದ್ದೇಶ. ಎರಡನೇದಾಗಿ ಯೇಸುವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಮತ್ತು ಮೂರನೇದಾಗಿ ಆತನ ಜೀವಿತದಲ್ಲಿ ಇರುವಂಥದ್ದು ಏನಂತ ಹೇಳುವಾಗ ಯೇಸುವಿನ ಹಾಗೆ ಆಗಬೇಕು, ಯೇಸುವಿನ ಸ್ವರೂಪದಂತೆ ತಾನು ಆಗಬೇಕೆಂಬುದಾಗಿ ಆತನ ಆಲೋಚನೆ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ಯಾವುದು ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ಪೌಲನ ಆಲೋಚನೆಯನ್ನು ಆತನು ಮಾಡ್ತಾ ಇದ್ದಾನೆ ಪ್ರೇಯರ್. ಯಾವುದು ಈ ಲೋಕದಲ್ಲಿ ಶ್ರೇಷ್ಠವಾದಂಥ ಸಂಗತಿ ಅಂತ ಹೇಳುವಾಗ ಯೇಸುವನ್ನು ಅರಿತುಕೊಳ್ಳುವಂಥದ್ದು, ಯೇಸುವನ್ನು ತಿಳಿದುಕೊಳ್ಳುವಂಥ ಸಂಗತಿ, ಅದು ಬಹಳ ಶ್ರೇಷ್ಠವಾದಂಥ ಸಂಗತಿ ಲೋಕದಲ್ಲಿ ಎಂಬುದಾಗಿ ಪೌಲನು ಆತನು ಮಾತನಾಡ್ತಾ ಇದ್ದಾನೆ. ಕ್ರಿಸ್ತ ಯೇಸುವನ್ನು ಅರಿಯುವಂಥದ್ದೇ ಅತಿ ಶ್ರೇಷ್ಠವಾಗಿರುವಂಥ ಒಂದು ಸಂಗತಿ ಎಂಬುದಾಗಿ. ನಾವು ಕಳೆದ ದಿವಸಗಳಲ್ಲಿ ಒಬ್ಬ ಸೇವಕರೊಟ್ಟಿಗೆ ಒಂದು ಕುಟುಂಬವನ್ನು ಸಂದರ್ಶನೆ ಮಾಡಿದ್ದು. ಈ ಸ್ಥಳದಲ್ಲ, ಬೇರೆ ಸ್ಥಳದಲ್ಲಿ. ಆ ಮನೆಗೆ ಹೋದಂಥ ಸಮಯದಲ್ಲಿ ಆ ಸೇವಕರು ಆ ತಾಯಿಯನ್ನು ಕುರಿತು ಮಾತನಾಡ್ತಾ ಇದ್ರು. ಆ ತಾಯಿಗೆ ಒಂದು ಮಾತು ಹೇಳ್ತಾ ಇದ್ರು, ಅಮ್ಮ, ನೀನು ತುಂಬ ಲಕ್ಕಿ ಪರ್ಸನ್ ಎಂಬುದಾಗಿ. ಯಾಕಂತ ಹೇಳುವಾಗ ನಿನ್ನ ಮಕ್ಕಳು ಇದ್ದಾರಲ್ಲ, ಎಷ್ಟು ಒಳ್ಳೆಯ ಮಕ್ಕಳು ನಿನಗಿದ್ದಾರೆ. ನಿನ್ನ ಮಕ್ಕಳು ಬಹಳ ವಿದ್ಯಾವಂತ ಮಕ್ಕಳು, ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ, ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ, ಉತ್ತಮವಾದಂಥ ಜೀವಿತವನ್ನು ನಿನ್ನ ಮಕ್ಕಳು ಜೀವಿಸ್ತಾ ಇದ್ದಾರೆ, ಅದರಿಂದ ನೀನು ತುಂಬ ಲಕ್ಕಿ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಆಗ ಆ ತಾಯಿ ಆ ಸೇವಕರಿಗೆ ಒಂದು ಮಾತು ಹೇಳಿದ್ಲು. ನಂಗೆ ಭಾಳ ಇಷ್ಟ ಆಯಿತು ಆ ತಾಯಿ ಹೇಳಿದಂಥ ಮಾತು. ಏನಂತ, ಅಯ್ಯ, ನನ್ನ ಮಕ್ಕಳು ಉತ್ತಮವಾದಂಥ ವಿದ್ಯಾಭ್ಯಾಸ ಮಾಡಿದ್ದಾರೆ ನಿಜ, ಉತ್ತಮವಾದಂಥ ಜಾಬ್ನಲ್ಲಿದ್ದಾರೆ ನಿಜ, ಉತ್ತಮವಾದಂಥ ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ನಿಜ, ಆದರೆ ಅದಕ್ಕಿಂತಲೂ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ ನನ್ನ ಮಕ್ಕಳ ವಿಷಯದಲ್ಲಿ ನಾನು ಸಂತೋಷ ಪಡ್ತೇನೆ ಅಂತ ಹೇಳುವಾಗ, ನನ್ನ ಮಕ್ಕಳು ಯೇಸುವನ್ನು ಅರಿತುಕೊಂಡಿದ್ದಾರೆ, ನನ್ನ ಮಕ್ಕಳು ಯೇಸುವನ್ನು ತಿಳಿದುಕೊಂಡಿದ್ದಾರೆ, ಅದಕ್ಕಿಂತಲೂ ಹೆಚ್ಚಿನ ಒಂದು ಸಂತೋಷ ಆನಂದ ನನ್ನ ಜೀವಿತದಲ್ಲಿ ಬೇರೆ ಯಾವುದೂ ಇಲ್ಲ ಎಂಬುದಾಗಿ ಆ ತಾಯಿ ಹೇಳ್ತಾ ಇದ್ದಾಳೆ. ನಿಜವಾಗಿಯೂ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಏನಂತವಾಗ, ಈ ಲೋಕದಲ್ಲಿ ಏನಂತ ಹೇಳುವಾಗ ಶ್ರೇಷ್ಠವಾದಂಥ ಸಂಗತಿ ಏನಂತ ಹೇಳುವಾಗ ಯೇಸುವನ್ನು ನಾವು ತಿಳಿದುಕೊಳ್ಳುವಂಥದ್ದು.
ಈ ಲೋಕದಲ್ಲಿ ಅನೇಕ ಜನರು ಜ್ಞಾನವನ್ನ ತಿಳಿದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಜ್ಞಾನಾರ್ಜನೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಜನರು ಈ ಲೋಕದಲ್ಲಿ ಹಣವನ್ನ ಸಂಪಾದನೆ ಮಾಡಬೇಕೆಂಬುದಾಗಿ ಅನೇಕ ಜನರು ಇಷ್ಟಪಡ್ತಾ ಇದ್ದಾರೆ. ಅನೇಕ ಜನರು ಈ ಲೋಕದಲ್ಲಿ ಸ್ಥಾನ ಮಾನವನ್ನ ಹೊಂದಬೇಕೆಂಬುದಾಗಿ ಅನೇಕ ಜನರು ಅವರು ಈ ಜೀವಿತದ ಉದ್ದೇಶವನ್ನ ಈ ರೀತಿಯಾಗಿ ಇಟ್ಟುಕೊಂಡಿರ್ತಾ ಇದ್ದಾರೆ. ಬಹಳಷ್ಟು ಜ್ಞಾನವಂತರಾಗಬೇಕು, ಬಹಳಷ್ಟು ಹಣವನ್ನ ಸಂಪಾದನೆ ಮಾಡಬೇಕು, ಅಥವಾ ದೊಡ್ಡದಾಗಿರುವಂತಹ ಹೆಸರು ಇರಬೇಕು, ಸ್ಥಾನಮಾನ ಇರಬೇಕೆಂಬುದಾಗಿ ಅನೇಕ ಜನರು ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಒಂದು ಸಂಗತಿ ಏನಂತ, ಇದು ಯಾವುದು ಕೂಡ ನಮ್ಮ ಆತ್ಮವನ್ನ ರಕ್ಷಣೆ ಮಾಡುವುದಕ್ಕೆ ಇದು ಅಸಾಧ್ಯವಾಗಿರುತ್ತದೆ. ಈ ಲೋಕದ ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ, ಈ ಲೋಕದ ಸ್ಥಿತಿಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ, ಇವು ಯಾವ ಸಂಗತಿಗಳು ನಮ್ಮ ಆತ್ಮವನ್ನ ರಕ್ಷಣೆ ಮಾಡುವುದಕ್ಕೆ ಆಗುವುದಿಲ್ಲ. ಸತ್ಯವೇದಕ್ಕೆ ಆಧಾರವಾಗಿ ಹೇಳ್ತದೆ. ನಾವು ಸತ್ಯವೇದವನ್ನ ಧ್ಯಾನ ಮಾಡುವಂತ ಸಮಯದಲ್ಲಿ ಅರಸನಾಗಿರುವಂತಹ ಸಲ್ಮೋನನ ವಿಷಯವಾಗಿ ಧ್ಯಾನ ಮಾಡುವಾಗ ದೇವರಿಂದ ಆತನ ಒಂದು ವರವನ್ನು ಕೇಳ್ಕೊಳ್ತಾ ಇದ್ದಾನೆ. ದೇವರೇ, ಜ್ಞಾನ ವಿವೇಕಗಳನ್ನು ಕೊಡು ಎಂಬುದಾಗಿ ದೇವರು ವಾಕ್ಯ ಮಾತನಾಡ್ತದೆ. ಅರಸನಾದಂಥ ಸಲ್ಮೋನಿಗಿದಂಥ ಜ್ಞಾನ ವಿವೇಕಗಳು ಈ ಲೋಕದಲ್ಲಿ ಯಾರಿಗೂ ಇರಲಿಲ್ಲ ಎಂಬುದಾಗಿ. ಆದರೆ ಅದೇ ಜ್ಞಾನ ವಿವೇಕಗಳು ಏನಂತ ಹೇಳುವಾಗ ಅರಸನಾಗಿರುವಂಥ ಸಲ್ಮೋನನ ನಾಶನದ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಇತ್ತೀಚಿನ ದಿವಸಗಳಲ್ಲಿ ನೀವು ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನೀವು ನೋಡಿರ್ಬೋದು, ಬಹಳ ದೊಡ್ಡದಾಗಿರುವಂಥ ಶ್ರೀಮಂತ ವ್ಯಕ್ತಿ CJ ರಾಯ್ ಎಂಬುದಾಗಿ ಕೋಟ್ಯಾನು ಗಂಟ್ಲೆ ತನಗೆ ಆಸ್ತಿ ಇತ್ತಂತೆ. ಸಾವಿರಾರು ಕೋಟಿ ಗಂಟ್ಲೆ ಹಣವನ್ನ ಗಳಿಸಿದ್ದನು. ಆದರೆ ಆತನ ಹಣ ಆಗಲಿ, ಆತನ ಸಂಪಾದಿಸಿದಂಥ ಆಸ್ತಿ ಆಗಲಿ, ಆತನ ಪ್ರಾಣವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆತನು ಸೂಸೈಡ್ ಮಾಡಿಕೊಂಡ. ಇನ್ನು ನಾವು ಈ ಲೋಕದಲ್ಲಿ ಆಸ್ತಿಗಳನ್ನು ನಾವು ನೋಡುವಾಗ ಅಲೆಕ್ಸಾಂಡರ್ ದಿ ಗ್ರೇಟ್ ಆತನು ಇಡೀ ಲೋಕವನ್ನೇ ಸಂಪಾದನೆ ಮಾಡಬೇಕೆಂಬುದಾಗಿ, ದೊಡ್ಡ ಹೆಸರು ಮಾಡಬೇಕೆಂಬುದಾಗಿ ಆತನು ಆಲೋಚನೆ ಮಾಡಿಕೊಂಡ. ಅದರ ಚಿಕ್ಕ ವಯಸ್ಸಿನಲ್ಲೇ ಆತನು ಸತ್ತು ಹೋದ. ಪ್ರಿಯರೇ, ಈ ಲೋಕದಲ್ಲಿ ನಾವು ಅನೇಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅನೇಕ ಸಂಗತಿಗಳನ್ನು ನಾವು ಸಂಪಾದನೆ ಮಾಡುವುದಕ್ಕೆ ನಾವು ಇಷ್ಟಪಡ್ತೇವೆ. ಆದರೆ ಇಲ್ಲಿ ಪೌಲನು ಹೇಳುವಂತ ಒಂದು ಮಾತೇನೆ ಅಂತ ಹೇಳುವಾಗ, ಯೇಸು ಕ್ರಿಸ್ತನನ್ನ ನಾವು ಅರಿತುಕೊಳ್ಳುವಂಥದ್ರಲ್ಲಿರುವಂಥ ಶ್ರೇಷ್ಠತೆ ಈ ಲೋಕದಲ್ಲಿ ಬೇರೆ ಯಾವ ಸಂಗತಿಗಳಲ್ಲೂ ಇಲ್ಲ ಎಂಬುದಾಗಿ ಪೌಲನು ಅಲ್ಲೇ ಮಾತನಾಡುವುದನ್ನ ಅಲ್ಲೇ ನಾವು ನೋಡ್ತಾ ಇದ್ದೇವೆ. ಪ್ರೇರ, ಯೇಸುವನ್ನ ಅರ್ಥಕೊಳ್ಳುವಂಥದ್ದು, ಯೇಸುವನ್ನ ತಿಳಿದುಕೊಳ್ಳುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ಯೇಸು ಏನಾಗಿದ್ದಾನೆ, ಯೇಸು ಯಾಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ ಈ ದಿವಸಗಳಲ್ಲಿ ಕ್ರೈಸ್ತರಾಗಿರುವಂಥ ನಾವು ಯೇಸುವನ್ನ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಇಡೀ ಈ 46 ದಿವಸಗಳಲ್ಲಿ ಯೇಸುವಿನ ಪ್ರತಿ ಒಂದೊಂದು ಸಂಗತಿಗಳನ್ನ, ಯೇಸುವಿನ ಜೀವಿತವನ್ನ ನಾವು ಅರ್ಥವನ್ನ ನಾವು ಮಾಡಿಕೊಳ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ಪೌಲನು ಹೇಳುವಂತ ಅತಿ ಸುಂದರವಾದಂಥ ಮಾತು, ನಾನು ಯೇಸುವನ್ನ ಅರ್ಥ ಮಾಡಿಕೊಳ್ಬೇಕು, ಯೇಸುವನ್ನ ತಿಳಿದುಕೊಳ್ಳಬೇಕೆಂಬುದಾಗಿ ಪೌಲನ ಆಲೋಚನೆ ಮಾಡ್ತಾ ಇದ್ದಾನೆ. ಪ್ರಿಯ ದೇವಜನರೇ, ಹಾಗಾದರೆ ಪೌಲನಿಗೆ ಯೇಸುವಿನ ಒಂದು ಪರಿಚಯ ಇರಲಿಲ್ಲವೋ? ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯನ್ನು ನಾವು ಧ್ಯಾನ ಮಾಡುವಾಗ ಹೊಸ ಒಡಂಬಡಿಕೆಯ 13 ಪುಸ್ತಕಗಳನ್ನ ಪೌಲನು ತಾನೇ ಬರ್ತಿದ್ದ. ಆದ್ರೆ ಯೇಸುವಿನ ಪರಿಚಯ ಪೌಲನಿಗಿರಲಿಲ್ವ ಎಂಬುದಾಗಿ ಆಲೋಚನೆ ಮಾಡುವಾಗ, ಪ್ರಾರಂಭದ ದಿವಸಗಳಲ್ಲಿ ಪೌಲನು ಯೇಸುವನ್ನ ಅರ್ಥಕೊಂಡವನಾಗಿರಲಿಲ್ಲ. ಪ್ರಿಯರೇ, ಆತನು ಯೇಸುವನ್ನ ಆತನು ಹಿಂಸಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ ಧ್ಯಾನ ಮಾಡ್ತಾ ಬರುವಾಗ ಪೌಲನು ಆಗುವಂತ ಪೂರ್ವದಲ್ಲಿ ಪೌಲನು ಸೌಲನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತದೆ. ಆತನು ಯೇಸುವನ್ನ ಆತನು ಅರ್ಥ ಮಾಡಿಕೊಂಡಿರಲಾರ್ದಂಥ ವ್ಯಕ್ತಿ, ಯೇಸುವನ್ನ ತಿಳಿದುಕೊಳ್ಳಲಾರದಂಥ ವ್ಯಕ್ತಿ ಆತನಾಗಿದ್ದಾನೆ ಎಂಬುದಾಗಿ
ಕ್ರೈಸ್ತ ಸಭೆಗಳನ್ನು ಹಿಂಸಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತದೆ. ಅಥವಾ ಯೇಸುವನ್ನ ನಂಬಿದಂತ ಜನರನ್ನ ಆತನು ಹಿಂಸೆ ಮಾಡುವಂತ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತದೆ. ಆದ್ರೆ ಒಂದು ದಿವಸ ಆತನ ಜೀವಿತದಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ ಧ್ಯಾನ ಮಾಡುವಾಗ ಯೇಸು ಸ್ವಾಮಿ ಆತನಿಗೆ ಒಂದು ದರ್ಶನವನ್ನು ಆತನು ಕೊಡ್ತಾ ಇದ್ದಾನೆ. ಆ ದರ್ಶನದಲ್ಲಿ ಪೌಲನಿಗೆ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸ್ತೀ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಪೌಲನು ಕೇಳಿದಂತ ಒಂದು ಪ್ರಶ್ನೆ, ಕರ್ತನೇ ನೀನು ಯಾರು? ಹೂ ಆರ್ ಯು ಲಾರ್ಡ್, ಹೂ ಆರ್ ಯು, ನೀನು ಯಾರು ಎಂಬುದಾಗಿ ಅಂದು ಪೌಲನು ಕೇಳಿದಂತ ಒಂದು ಪ್ರಶ್ನೆ ಪ್ರಿಯರೇ ಆತನ ಜೀವಿತವನ್ನೇ ಅದು ಬದಲಾಯಿಸ್ತದೆ. ಯೇಸುವನ್ನ ತಿಳಿದುಕೊಳ್ಳುವಂಥದ್ರಲ್ಲಿ, ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳುವಂಥದ್ರಲ್ಲಿ, ಯೇಸುವಿನ ತ್ಯಾಗವನ್ನು ತಿಳಿದುಕೊಳ್ಳುವಂಥದ್ರಲ್ಲಿ, ಯೇಸುವಿನ ಮರಣವನ್ನು ತಿಳಿದುಕೊಳ್ಳುವಂಥದ್ರಲ್ಲಿ ಪೌಲನು ಆತನು ಬಹಳ ಉತ್ಸುಕನ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆತನು ಹೇಳ್ತಾ ಇದ್ದಾನೆ, ಯೇಸುವನ್ನ ಅರ್ಥ ಮಾಡಿಕೊಳ್ಳುವಂಥದ್ರಲ್ಲಿ ಅದು ಶ್ರೇಷ್ಠತೆ ಇದೆ ಎಂಬುದಾಗಿ. ಪೌಲನ ಜೀವಿತದಲ್ಲಿ ಆತನು ಸಾಕಷ್ಟು ಸಾಮರ್ಥ್ಯ ಉಳ್ಳಂತ ವ್ಯಕ್ತಿಯಾಗಿದ್ದನು, ಜ್ಞಾನ ಉಳ್ಳಂತ ವ್ಯಕ್ತಿಯಾಗಿದ್ದನು, ತಿಳುವಳಿಕೆ ಉಳ್ಳಂತ ವ್ಯಕ್ತಿಯಾಗಿದ್ದನು. ಆತನು ಯಾವುದರಲ್ಲಿ ಕೊರತೆ ಇಲ್ಲದಂತ ವ್ಯಕ್ತಿ ಆಗಿದ್ದರೂ ಕೂಡ ಯೇಸುವನ್ನ ಆತನು ತಿಳಿದುಕೊಳ್ಳುವುದರಲ್ಲಿ ಆತನು ಶ್ರೇಷ್ಠವಾದಂಥ ಸಂಗತಿಯನ್ನ ಆತನು ಅರ್ಥ ಮಾಡಿಕೊಳ್ತಾ ಇದ್ದಾನೆ. ಪ್ರಿಯರೇ, ಈ ದಿವಸಗಳಲ್ಲಿ ಪ್ರಿಯ ದೇವಜನರೇ, ನಾವು ಯೇಸುವನ್ನ ನಾವು ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ? ನಾವು ಆರಾಧನೆ ಮಾಡ್ತೇವೆ, ನಾವು ದೇವರ ವಾಕ್ಯಗಳನ್ನ ಓದ್ತೇವೆ, ಆದ್ರೆ ನನ್ನ ಜೀವಿತಕ್ಕೆ ಯೇಸು ಏನಾಗಿದ್ದಾನೆ, ನನ್ನ ಜೀವಿತದಲ್ಲಿ ಯೇಸು ಏನಾಗಿದ್ದಾನೆ, ನನ್ನ ಕುಟುಂಬದಲ್ಲಿ ಯೇಸು ಏನಾಗಿದ್ದಾನೆ ಎಂಬುದಾಗಿ ನಾನು ನೀನು ಅರ್ಥ ಮಾಡಿಕೊಳ್ಳುವಂಥದ್ದು ಈ ದಿವಸಗಳಲ್ಲಿ ಅದು ಬಹಳ ಪ್ರಾಮುಖ್ಯವಾಗಿರುವಂಥ ಸಂಗತಿಯಾಗಿದೆ. ಅದರಿಂದ ಪೌಲನು ಹೇಳ್ತಾ, ನನಗೆ ಈ ಲೋಕದಲ್ಲಿರುವಂಥ ಎಲ್ಲ ಸಂಗತಿಗಳು, ಐಶ್ವರ್ಯವಾಗಲಿ, ಜ್ಞಾನವಾಗಲಿ, ವಿವೇಕವಾಗಲಿ, ಅದೆಲ್ಲವೂ ಕ್ರಿಸ್ತನ ನಿಮಿತ್ತವಾಗಿ ಅದನ್ನು ನಷ್ಟವೆಂಬುದಾಗಿ ಎಣಿಸ್ತೇನೆ ಎಂಬುದಾಗಿ ಪೌಲನು ಅಲ್ಲಿ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಪೌಲನು ಹೇಳ್ತಾ ಇದ್ದಾರೆ, ಮೊದಲೇದಾಗಿ ಏನಂತ ಹೇಳುವಾಗ ಯೇಸುವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು, ಯೇಸುವನ್ನ ನಾವು ನಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಸಂಗತಿ. ಎರಡನೇದಾಗಿ ಪೌಲನು ಹೇಳ್ತಾ, ನಾನು ಕ್ರಿಸ್ತನನ್ನ ಸಂಪಾದನೆ ಮಾಡಿಕೊಳ್ಳಬೇಕು, ಯೇಸುವನ್ನ ನಾವು ಸಂಪಾದನೆ ಮಾಡಿಕೊಳ್ಳಬೇಕು, ಯೇಸುವನ್ನ ನನ್ನ ರಕ್ಷಕನನ್ನಾಗಿ ಸಂಪಾದನೆ ಮಾಡಿಕೊಳ್ಳಬೇಕೆಂಬುದಾಗಿ ಪೌಲನು ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. 9ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳಬೇಕೆಂಬುದಾಗಿ. ಲೋಕದಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬಹುದು, ಹಣವನ್ನು ನಾವು ಸಂಪಾದನೆ ಮಾಡಿಕೊಳ್ಬಹುದು, ಆದರೆ ಯೇಸುವನ್ನ ಸಂಪಾದಿಸಿಕೊಳ್ಳುವಂಥದ್ದು ಅದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಆಗಿದೆ ಪ್ರಿಯರೇ. ಮತ್ತೆ ಮೂರನೇದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಾಗ ಆತನು ಹೇಳುವಂಥದ್ದು ಏನಂತ ಹೇಳುವಾಗ, ಯೇಸುವಿನ ಹಾಗೆ, ಆತನ ಸ್ವರೂಪದ ಹಾಗೆ ನಾನು ಇರಬೇಕೆಂಬುದಾಗಿ ಪೌಲನು ಅಲ್ಲಿ ಹೇಳುವಂತನಾಗಿದೆ. ನಮ್ಮ ಜೀವಿತದ ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ಉದ್ದೇಶವನ್ನ ಕುರಿತು ಇಲ್ಲಿ ಪೌಲನು ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಶ್ರಮ ಧ್ಯಾನದ ದಿವಸಗಳಲ್ಲಿ ಲೋಕ ಯೇಸುವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ನಮಗಿರುವಂತ ಸಂದೇಶ ಏನಂತ ಹೇಳುವಾಗ, ಯೇಸುವನ್ನ ನಾನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಈ ದಿವಸಗಳು ಪ್ರಿಯರೇ. ಯಾಕೆ ಯೇಸು ಈ ಲೋಕಕ್ಕೆ ಆತನು ಬಂದನು ಎಂಬುದಾಗಿ ಪೌಲನು ಮಾತನಾಡ್ತಾ ಇದ್ದಾನೆ. 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಪೌಲನು ಮಾತನಾಡುವುದನ್ನು ನಾವು ನೋಡ್ತೇವೆ. ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ಪೌಲನು ಅರ್ಥ ಮಾಡಿಕೊಳ್ತಾ ಇದ್ದಾನೆ. ಯೇಸುವನ್ನ ಪೌಲನು ಏನು ತಿಳಿದುಕೊಳ್ತಾನೆ ಅಂತ ಹೇಳುವಾಗ, ಯೇಸು ಈ ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ಆತನು ಮಾತನಾಡುವಾಗ
ಪೌಲನು ತನ್ನನ್ನು ತಾನು ಅರ್ಥ ಮಾಡಿಕೊಳ್ತಾ ಇದ್ದಾನೆ. ಏನಂತೇಳುವಾಗ ಈ ಲೋಕದಲ್ಲಿ ಏನಂತೇಳುವಾಗ ಜನರೆಲ್ಲ ಪಾಪಿಗಳಾಗಿದ್ದಾರೆ ಎಂಬುದಾಗಿ. ರೋಮಾಪುರ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಬರುವಾಗ ದೇವರ ವಾಕ್ಯ ಹೇಳ್ತದೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ಪೌಲನು ಮಾತನಾಡ್ತಾ ಇದ್ದಾರೆ. ಆ ಪಾಪಿಗಳಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಎಂತವಾಗ, ಆ ಪಾಪಿಗಳಲ್ಲಿ ನಾನೇ ಮುಖ್ಯವಾಗಿರುವಂತ ಪಾಪಿ ಎಂಬುದಾಗಿ ಪೌಲನು ತಿಳಿದುಕೊಳ್ತಾ ಇದ್ದಾನೆ. ಈ ಲೋಕದಲ್ಲಿರುವಂತ ಎಲ್ಲ ಪಾಪಿಗಳಲ್ಲಿ ನಾನೇ ಮುಖ್ಯವಾಗಿರುವಂತ ಪಾಪಿ ಎಂಬುದಾಗಿ ಪೌಲನು ತನ್ನ ವಿಷಯವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆತನಿಗೆ ದೇವರ ವಾಕ್ಯದ ಜ್ಞಾನ ಗೊತ್ತಿತ್ತು, ಆತನಿಗೆ ಧರ್ಮಶಾಸ್ತ್ರವನ್ನು ಆತನು ತಿಳಿದುಕೊಂಡಿದ್ದ, ಆತನು ಪರಸಾಯನಾಗಿದ್ದ, ಧರ್ಮ ಗುರು ಆಗಿದ್ದ, ಆತನು ಎಲ್ಲವನ್ನ ಆತನು ತಿಳಿದುಕೊಂಡಿದ್ರು ಕೂಡ ಆತನ ಜೀವಿತದಲ್ಲಿ ಯಾವಾಗ ಯೇಸುವನ್ನ ಆತನ ಅರ್ಥ ಮಾಡಿಕೊಳ್ತಾ ಇದ್ದಾನೋ, ಯಾವಾಗ ಯೇಸುವನ್ನ ಆತನು ತಿಳಿದುಕೊಳ್ತಾ ಇದ್ದಾನೋ, ಆತನ ಜೀವಿತದಲ್ಲಿ ಏನಂತೇಳುವಾಗ ಒಂದು ಅರ್ಥ ಮಾಡಿಕೊಳ್ತಾ ಇದ್ದಾನೆ, ಆ ಮುಖ್ಯವಾಗಿರುವಂತ ಪಾಪಿಗಳಲ್ಲಿ ನಾನೇ ಮುಖ್ಯವಾಗಿರುವಂತ ಪಾಪಿ. ಇಂಥ ಪಾಪಿಯಾಗಿರುವಂತ ಯೇಸು ನನ್ನನ್ನ ಹುಡುಕಿ ರಕ್ಷಿಸಿದನು ಎಂಬುದಾಗಿ, ಅಯ್ಯೋ ನಾನು ಎಂತ ದುರಾವಸ್ಥೆಯಲ್ಲಿ ಬಿದ್ದಂತ ಮನುಷ್ಯನು ಎಂಬುದಾಗಿ ಪೌಲನು ಹೇಳ್ಕೊಳ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಯಾಕೆ ಯೇಸು ಈ ಲೋಕಕ್ಕೆ ಬಂದನು ಎಂಬುದಾಗಿ ಪೌಲನು ಅರ್ಥ ಮಾಡಿಕೊಳ್ಳುವಾಗ ಆತನು ಪಾಪಿಗಳನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಬಂದಂತವನಾಗಿದ್ದಾನೆ ಎಂಬುದಾಗಿ. ಅನೇಕ ಸಾರಿ ಯೇಸುವನ್ನ ನಾವು ಆಲೋಚನೆ ಮಾಡಿಕೊಳ್ಳುವಾಗ ಅನೇಕ ಜನರು ಅರ್ಥ ಮಾಡಿಕೊಳ್ಳುವಂಥದ್ದು ಏನಂತೇಳುವಾಗ, ಯೇಸು ಕ್ರೈಸ್ತರಿಗೋಸ್ಕರವಾಗಿ ಆತನು ಬಂದಿದ್ದಾನೆ ಎಂಬುದಾಗಿ. ಸತ್ಯವೇದ ಆ ರೀತಿಯಾಗಿ ಎಲ್ಲಿಯೂ ಮಾತನಾಡಲಿಲ್ಲ. ಯೇಸು ಪೌಲನು ಕ್ರೈಸ್ತರಿಗೋಸ್ಕರವಾಗಿ ಆತನು ಜನಿಸಿ ಬಂದಿದ್ದಾನೆ ಎಂಬುದಾಗಿ ಸತ್ಯವೇದ ಎಂದು ಮಾತನಾಡಲಿಲ್ಲ. ಪ್ರಿಯರೇ, ಯೇಸು ಈ ಲೋಕಕ್ಕೆ ಬಂದಂತ ಉದ್ದೇಶ ಏನಂತೇಳುವಾಗ ಪಾಪಿ ಮಾನವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಯೇಸು ಬಂದಿದ್ದಾನೆ ಎಂಬುದಾಗಿ. ಯಾಕಂತ ಹೇಳುವಾಗ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನಾವು ಪಾಪ ಮಾಡಿ ಜೀವಿಸುವಾಗ ನಿತ್ಯವಾಗಿರುವಂತ ಒಂದು ನರಕಕ್ಕೆ ನಾವು ಹೋಗ್ತೇವೆ, ನಿತ್ಯವಾಗಿರುವಂತ ನಾಶನಕ್ಕೆ ನಾವು ಹೋಗ್ತಾ ಇದ್ದೇವೆ. ಆದರೆ ಈ ನಾಶನದಿಂದ, ನಿತ್ಯವಾದ ನರಕದಿಂದ, ಪಾಪದಿಂದ ಬಿಡುಗಡೆಯನ್ನ ಮಾಡೋದಕ್ಕೋಸ್ಕರವಾಗಿ ಇರುವಂತ ಒಂದೇ ಒಂದು ಮಾರ್ಗ, ಒಬ್ಬನೇ ಒಬ್ಬ ದೇವರು ಯಾರಂತ ಹೇಳುವಾಗ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ಅದನ್ನೇ ಪೌಲನು ಮಾತನಾಡ್ತಾ ಇದ್ದಾನೆ ಅಂತ ಹೇಳುವಾಗ, ಯೇಸು ಕ್ರಿಸ್ತನನ್ನ ಅರಿಯುವಂಥದ್ರಲ್ಲಿ ಇರುವಂತ ಶ್ರೇಷ್ಠತೆ ಬೇರೆ ಯಾವ ಜೀವಿತದಲ್ಲಿ ಯಾವ ಸಂಗತಿಗಳಲ್ಲಿ ಇಲ್ಲ ಎಂಬುದಾಗಿ ಪೌಲನು ಮಾತನಾಡ್ತಾ. ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಯೇಸುವನ್ನ ಹುಡುಕ್ಬೇಕು, ಯೇಸುವನ್ನ ನಾವು ಸಂಪಾದನೆ ಮಾಡೋಕೆ. 46 ದಿವಸಗಳಲ್ಲಿ ನಾವು ಶಿಲುಬೆ ಎಡೆಗೆ ಬರುವಾಗ, ಶಿಲುಬೆ ಸಾನ್ನಿಧ್ಯದಲ್ಲಿ ನಾವು ಕುಳಿತುಕೊಳ್ಳುವಂತ ಸಮಯದಲ್ಲಿ ಯಾಕೆ ಯೇಸು ಈ ತನ್ನ ಅಮೂಲ್ಯವಾದಂತ ಪ್ರಾಣವನ್ನು ಕೊಟ್ಟಿದ್ದಾನೆ? ಯಾಕೆ ಯೇಸುವನ್ನ ಶಿಲುಬೆ ಮೇಲೆ ಜನರು ಹಾಕಿದರು? ಯಾಕೆ ಯೇಸು ಆ ಶಿಲುಬೆಯಲ್ಲಿ ಆತನ ಶ್ರಮೆಯನ್ನು ಅನುಭವಿಸ್ತಾ ಇದ್ದಾನೆ? ಆತನ 2 ಕೈಗಳಲ್ಲಿ ಮೊಳೆಯುಳ್ಳನಾಗಿ, ಕಾಲುಗಳಲ್ಲಿ ಮೊಳೆಯುಳ್ಳನಾಗಿ ಮತ್ತು ಆತನ ತಲೆಯಲ್ಲಿ ಮುಳ್ಳಿನ ಕಿರೀಟವುಳ್ಳನಾಗಿ ಯಾಕೆ ಆತನು ಆ ಒಂದು ಶಿಲುಬೆ ಮೇಲೆ ಶ್ರಮೆಯನ್ನ ಆತನು ಹೊಂದ್ತಾ ಇದ್ದಾನೆ ಎಂಬುದಾಗಿ ಆಲೋಚನೆ ಮಾಡುವಾಗ ಪ್ರಿಯರೇ, ಪಾಪಿ ಮಾನವರಾಗಿರುವಂತ ನಿನ್ನನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಯೇಸು ಆತನ ಆ ಶಿಲುಬೆ ಮೇಲೆ ಆತನು ಶ್ರಮೆಯನ್ನ ಅನುಭವಿಸಿದನು ಎಂಬುದಾಗಿ. ಅದರಿಂದ ಪೌಲನು ಮಾತನಾಡ್ತಾ ಇದ್ದಾನೆ, ಯೇಸುವನ್ನ ಅರ್ಥ ಮಾಡಿಕೊಳ್ಳುವಂಥದ್ರಲ್ಲಿ ಇರುವಂತ ಶ್ರೇಷ್ಠತೆ ಬೇರೆ ಯಾವ ಸಂಗತಿಗಳಲ್ಲೂ ಇಲ್ಲ ಎಂಬುದಾಗಿ ಆತನು ಮಾತನಾಡುವುದನ್ನು ನಾವು ನೋಡ. ಅದರಿಂದ ಪ್ರಿಯರೇ, ಇದೇ ಕಾಲ ನಾವು ಆಲೋಚನೆ ಮಾಡಿಕೊಳ್ಳೋಣ. ಈ 46 ದಿವಸಗಳಲ್ಲಿ ಯೇಸು ನಮ್ಮನ್ನು ಕೂಡ ಆತನು ಸಂಧಿಸ್ತಾ ಇದ್ದಾನೆ. ಒಂದು ಸಾರಿ ಪೌಲನ ಜೀವಿತದಲ್ಲಿ ಯೇಸು ಸಂಧಿಸ್ತಾ ಇದ್ದಾನೆ. ಒಂದು ಸಾರಿ ಯೇಸು ಸೌಲನೊಟ್ಟಿಗೆ ಆತನು ಮಾತನಾಡ್ತಾ ಇದ್ದಾನೆ. ಆತನು ಮಾತನಾಡುವಾಗ ಆತನ ಜೀವಿತದ ಬದಲಾಗಿ ಹೋಗ್ತಾ ಇದೆ. ಈ ದಿವಸಗಳಲ್ಲಿ, ಈ 46 ದಿವಸಗಳ ಪ್ರಯಾಣದಲ್ಲಿ ಯೇಸು ನಿನ್ನೊಂದಿಗೆ ಆತನು ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಿನ್ನ ಜೀವಿತದೊಟ್ಟಿಗೆ ಮಾತನಾಡೋದಕ್ಕೆ ಆತನು ಇಷ್ಟಪಟ್ಟಿದ್ದಾನೆ. ಒಂದು ಅವಕಾಶವನ್ನು ನಿನ್ನ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಯಾಕಂತ ಹೇಳುವಾಗ ನಾನಿನ್ನು ಬದಲಾಗಬೇಕು, ನಾನಿನ್ನು ನಾಶವಾಗಿ ಹೋಗಬಾರದು ಎಂಬುದಾಗಿ ದೇವವಾಕ್ಯ ಮಾತನಾಡ್ತಾ ಇದ್ದೆ. ನಾವ್ಯಾರು ನಾಶವಾಗಿ ಹೋಗಬಾರದು ಎಂಬುದಾಗಿ.
ಅದರಿಂದ ನಮ್ಮ ಜೀವಿತದಲ್ಲಿ ಯೇಸುವನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಹೂ ಇಸ್ ಜೀಸಸ್, ಯಾರು ಎಂಬುದಾಗಿ. ಅನೇಕ ಸಾರಿ ನೀನು ಅರ್ಥ ಮಾಡಿಕೊಳ್ಳದೇ ಇರುವಂಥ ಪರಿಸ್ಥಿತಿಗಳಲ್ಲಿ ಇರಬಹುದು. ಆದರೆ ಇವತ್ತು ದೇವರು ನಿನ್ನೊಟ್ಟಿಗೆ ಮಾತನಾಡುವಾಗ ಯೇಸುವನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಂಡು ಪೌಲನ ಹಾಗೆ ನಾವು ಜೀವಿಸೋದಕ್ಕೆ ಪ್ರಯತ್ನ ಮಾಡೋಣ. ಯಾವಾಗ ಯೇಸುವನ್ನ ಅರ್ಥ ಮಾಡಿಕೊಳ್ತಾ ಇದ್ದಾನೋ ಪೌಲನು, ಆಗ ಪೌಲನ ಜೀವಿತ ಬದಲಾಗಿ ಹೋಗ್ತದೆ. ಆಗ ಒಂದು ಮಾತನ್ನು ಪೌಲನು ಹೇಳ್ತಾ ಇದ್ದಾನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ. ತನ್ನ ಜೀವಿತವನ್ನೇ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಣೆ ಮಾಡಿಕೊಂಡು ಆತನು ಜೀವಿಸ್ತಾ ಇದ್ದಾನೆ. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಜೀವಿತ ಬದಲಾಗಬೇಕು ಪ್ರಿಯರೇ. ಕೇವಲ ಧ್ಯಾನ ಮಾಡುವಂಥದ್ದಲ್ಲ, ಕೇವಲ ಆರಾಧನೆ ಮಾಡುವಂಥದ್ದಲ್ಲ, ಬದಲಾಗಿ ನಮ್ಮ ಜೀವಿತದಲ್ಲಿ ಯೇಸುವನ್ನ ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಂಡು ಆತನನ್ನು ನಮ್ಮ ಜೀವಿತದಲ್ಲಿ ಸಂಪಾದಿಸಿಕೊಂಡು ಆತನನ್ನು ನಮ್ಮ ರಕ್ಷಕನು ಒಡೆಯನು ಎಂಬುದಾಗಿ ನಾವು ತಿಳಿದುಕೊಂಡು ಜೀವಿಸುವಾಗ ನಮ್ಮ ಜೀವಿತದ ಅದಕ್ಕೆ ಒಂದು ಶ್ರೇಷ್ಠವಾದಂಥ ಸಂಗತಿ ಆಗ್ತದೆ ಎಂಬುದಾಗಿ. ಅದರಿಂದ ಪೌಲ 3 ಸಂಗತಿಯ ಕುರಿತು ಮಾತನಾಡ್ತಾರೆ. ಯೇಸುವನ್ನ ನಾನು ಅರ್ಥ ಮಾಡಿಕೊಳ್ಳುವಂಥದ್ರಲ್ಲಿ ಶ್ರೇಷ್ಠವಾದ ಸಂಗತಿ, ಯೇಸುವನ್ನ ಸಂಪಾದನೆ ಮಾಡಿಕೊಳ್ಳಬೇಕು. ಯೇಸುವಿನ ಹಾಗೆ, ಆತನ ಸಾರೂಪ್ಯದ ಹಾಗೆ ನಾವು ಜೀವಿಸಬೇಕು. ಈ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಯಾವುದು ಅತಿ ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ಹೇಳುವಾಗ ಯೇಸುವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ನಾವು ಕೇಳ್ಕೊಳ್ಳೋಣ, ಯೇಸುವೆ, ನಾವು ನಿನ್ನನ್ನು ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಳ್ಳಬೇಕು ಸ್ವಾಮಿ. ನಿನ್ನ ಪ್ರೀತಿಯನ್ನು, ನಿನ್ನ ತ್ಯಾಗವನ್ನು, ನಿನ್ನ ಕ್ಷಮೆಯನ್ನು ನಾವು ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಳ್ಳಬೇಕು ಸ್ವಾಮಿ ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ ಯೇಸು ಆತನು ತನ್ನನ್ನು ನಮಗೆ ಆತನು ಪ್ರಕಟಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ಯಾವ ರೀತಿಯಾಗಿ ಸೌಲನಿಗೆ ಯೇಸು ತನ್ನನ್ನು ಪ್ರಕಟಣೆ ಮಾಡಿಕೊಂಡಿದ್ದನೋ ಹಾಗೆ ಉದಯ ಕಾಲದಲ್ಲಿ ಯೇಸು ತನ್ನನ್ನು ನಿನಗೆ ಆತನು ಪ್ರಕಟ ಮಾಡಿಕೊಳ್ತಾ ಇದ್ದಾನೆ. ಥ್ಯಾಂಕ್ ಗಾಡ್. ಪ್ರೀತಿಯುಳ್ಳ ದೇವರೇ, ಈ ಉದಯ ಕಾಲಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ಯೇಸುವೆ ನಿನ್ನನ್ನು ಅರ್ಥಕೊಳ್ಳುವಂಥದ್ರಲ್ಲಿರುವಂಥ ಶ್ರೇಷ್ಠತೆ ಬೇರೆ ಯಾವ ಸಂಗತಿಗಳಲ್ಲೂ ಇಲ್ಲ ಸ್ವಾಮಿ. ಎಷ್ಟು ಸಾರಿ ನಾವು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ, ನಾವು ನಿನ್ನನ್ನು ತಿಳಿದುಕೊಳ್ಳುವುದರಲ್ಲಿ ನಾವು ಸೋತು ಹೋಗಿದ್ದೇವೆ ದೇವರೇ. ನಿನ್ನ ಪ್ರೀತಿಯನ್ನು, ನಿನ್ನ ತ್ಯಾಗವನ್ನು, ನಿನ್ನ ಕ್ಷಮೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ಸೋತು ಹೋಗಿದ್ದೇವೆ. ಪಾಪಿ ಮಾನವರಾಗಿರುವಂಥ ನಮ್ಮನ್ನು ನೀನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಿನಗಿರುವಂಥ ಮಹಾ ಪದವಿಯನ್ನು ತ್ಯಾಗ ಮಾಡಿ ಈ ಲೋಕಕ್ಕೆ ನೀನು ಬಂದಿದ್ದಿ ಯೇಸುವೆ. ಇದನ್ನು ನಾವುಗಳು ಜನರು ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಉದಯ ಕಾಲದಲ್ಲಿ ಯೇಸು ಸ್ವಾಮಿ ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ನಾವು ನಿನ್ನನ್ನು ಸ್ವಂತ ರಕ್ಷಕನಾಗಿ ಸಂಪಾದಿಸಿಕೊಳ್ಳುವುದಕ್ಕೆ, ನಿನ್ನ ಹಾಗೆ ನಾವು ಜೀವಿಸುವುದಕ್ಕೆ ದೇವರೇ ನಮ್ಮೆಲ್ಲರಿಗೂ ಸಹಾಯ ಮಾಡು. ಅಂದು ಸೌಲನಿಗೆ ದರ್ಶನ ಕೊಟ್ಟು ಆತನ ಜೀವಿತವನ್ನು ಬದಲಾಯಿಸಿದ ಹಾಗೆ ನಮ್ಮೆಲ್ಲರ ಜೀವಿತವನ್ನು ಬದಲಾಯಿಸು ಎಂಬುದಾಗಿ ನಿನ್ನೆಲ್ಲ ಪ್ರಾರ್ಥಿಸ್ತಾ ಇದ್ದೇವೆ ಯೇಸು ಸ್ವಾಮಿ. ಇನ್ನು ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲವೋ, ಯಾರು ನಿನ್ನನ್ನು ತಿಳಿದುಕೊಳ್ಳಲಿಲ್ಲವೋ ಸ್ವಾಮಿ, ಈ ಧ್ಯಾನಗಳು, ಈ 46 ದಿವಸದ ಧ್ಯಾನಗಳು ಇನ್ನೂ ಹೆಚ್ಚಾಗಿ ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಎಲ್ಲರಿಗೂ ಸಹಾಯ ಮಾಡು. ವಿಶೇಷವಾಗಿ ಇಂದಿನ ಆರಾಧನೆಯಲ್ಲಿ ಸೇರಿ ಬಂದಂಥ ಎಲ್ಲ ದೇವ ಜನರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಾವು ಇನ್ನೂ ಹೆಚ್ಚಾಗಿ ನಿನ್ನ ಹತ್ತಿರ ಬರೋದಕ್ಕೆ, ನಿನ್ನನ್ನು ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯ ದೇವರೇ. ಇನ್ನೊಂದು ಸಾರಿ ಈ ದಿವಸಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪ್ರಿಯ ಕುಮಾರನು, ನಮ್ಮ ರಕ್ಷಕನು, ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಪವಿತ್ರವಾಗಿರುವಂಥ ಈ ಶಿಲುಬೆಯ ಶ್ರಮ, ಮರಣ,
ಪುನರುತ್ಥಾನ ಧ್ಯಾನಗಳು ನಮ್ಮ ಜೀವಿತವನ್ನು ಬದಲಾಯಿಸುವಂತೆ ನಮ್ಮೆಲ್ಲರಿಗೂ ನೀನು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿ ಪ್ರಾರ್ಥಿಸಿದ್ದೇನೆ ತಂದೆ, ಆಮೆನ್. ಯೇಸುವನ್ನು ಅರಿತುಕೊಳ್ಳುವುದರ ಬಗ್ಗೆ ಉತ್ತಮ ಸಂದೇಶವನ್ನು ಕೊಟ್ಟಂತಹ ಸಹಪಾಲಕರಿಗೆ ಸಭೆಯ ಪರವಾಗಿ, ಸಹಪಾಲನ ಸಮಿತಿಯ ಪರವಾಗಿ, ಸಹಪಾಲಕರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಳಾಗಿದ್ದೇನೆ. ಕೊನೆಯದಾಗಿ ನಾವು ಸಂಗೀತದಲ್ಲಿ 247ನೇ ಸಂಗೀತ 247 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಕರ್ತನೆ ನಿನ್ನ ವಾಕ್ಯ ಕೇಳಿದೆ, ಇನ್ನು ಕೇವಲ ನಿನ್ನ ಧ್ವನಿಗೆ ಸೇರುವುದೇ ನಾ ಕೋರಿಕೆ. ಹೇಳಿ ನನ್ನ ಹೇಳಿ ಪ್ರಿಯ ಕರ್ತನೆ, ನಿನ್ನ ಕೃಪೆ ಕಾಪಾಡಿ. ಹೇಳಿ ನನ್ನ ಹೇಳಿ ಪ್ರಿಯ ಕರ್ತನೆ, ನಿನ್ನ ಜೀವಿದೆ ದೇಗಿ. ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆ ನಾನು. ದಯ ಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತನಾದು. ಹೇಳಿ ನನ್ನ ಹೇಳಿ ಪ್ರಿಯ ಕರ್ತನೆ, ನಿನ್ನ ಕೃಪೆ ಕಾಪಾಡಿ. ಹೇಳಿ ನನ್ನ ಹೇಳಿ ಪ್ರಿಯ ಕರ್ತನೆ, ನಿನ್ನ ಜೀವಿದೆ ದೇಗಿ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯದ ರೂಪದಲ್ಲಿ ಹಾಡಿಕೊಳ್ಳೋಣ. ನಂತರದಲ್ಲಿ ದೇವಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕ ಜನಕನೆ ಭವದ ವಿಧಾನವು ತಿರುತಾವು ಪಾವನವಾಗಿರಲಿ. ಸುರಚಿರವಾಗಿರ ನಿನ್ನಯ ರಾಜ್ಯವು ಧರೆಯಲ್ಲಿ ನೆಲಸಲಿ ಸ್ಥಿರವಾಗಿ. ಆಮೆನ್. ಪರದಾನದಿನಿಂದ ನೀತವು ಧರೆಯೋಡು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ಹೊರಸು ಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಮ್ಮ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರಣಿ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ. ಆಮೆನ್. ಶೋಧನೆಯೊಳಗೆಮ್ಮ ಸೇರಿಸದಿರು ಭೂಮಿ ಶೋಧಕ ನೀನು
ದಿಂದಲೇ ತಾಯಿ ಪ್ರಭು ಸಿದ್ಧದಿ ರಾಜವು ಬಲವು ಮಹಿಮೆಗಳು ಓ ದಯಾಧೀಶನೆ ನಿನ್ನವುಗ ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಸಮಾಧಾನವಾಗಿ ಲೋಕದೊಳಗೆ ಹೊರಟು ಹೋಗಿರಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ಕೃಪಾ ಕಟಾಕ್ಷಿಟ್ಟು ಶಾಂತಿ ಸಮಾಧಾನ ಅನುಗ್ರಹಿಸಲಿ. ತಂದೆ, ಕುಮಾರ ಮತ್ತು ಪರಿಶುದ್ಧಾತ್ಮ ತ್ರಿಯೇಕ ದೇವರ ಆಶೀರ್ವಾದ ಸದಾಕಾಲ ನಿಮ್ಮೊಟ್ಟಿಗೆ ನೆಲೆಯಾಗಿರಲಿ. ಆಮೇನ್. ನಡೆಸೇನಾ ಯೇಸು ಕಾತ ಲೋಕಾರಣ್ಯ ಯಾತ್ರಿಯೋ ನೀನೇ ಶಾಖ ನಾನಾಶಾಖ ದಾಟಿ ಸಾಯ್ ಸ್ವಾಹಾಸ ಜೀವಾದಾನ ಪೂರ್ಣ